ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿನ ಮೊದಲನೇ ವರ್ಷದ ಆನ್ಲೈನ್ ಅಪ್ಲಿಕೇಶನ್ PGCET 2026 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಾರಂಭವಾಗಿದೆ. ಪ್ರಾರಂಭದ ದಿನಾಂಕ ಬಂದು 23/3/2026ರಿಂದ 8/4/2026ರವರೆಗೂ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. 10ನೇ ತಾರೀಕುವರೆಗೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತದೆ. ಎಕ್ಸಾಮ್ ದಿನಾಂಕ ಬಂದು 23/2026ರಂದು ME ಹಾಗೂ MTechಗೆ ಮಧ್ಯಾಹ್ನ 2:30ರಿಂದ 4:30ರವರೆಗೂ 100 ಅಂಕಗಳಿಗೆ ಎಕ್ಸಾಮ್ಸ್ ಇರುತ್ತೆ. ಹಾಗೆ 24/5/2026 ಬೆಳಗ್ಗೆ 10:30ರಿಂದ 12:30ರವರೆಗೆ MCAದವರಿಗೆ 100 ಅಂಕಗಳಿಗೆ ಹಾಗೂ ಮಧ್ಯಾಹ್ನ 2:30ರಿಂದ 4:30ರವರೆಗೂ MBA 100 ಅಂಕಗಳಿಗೆ ಎಕ್ಸಾಮ್ಸ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇ ವರ್ಷದ ಅಂದರೆ 1ನೇ ಸೆಮಿಸ್ಟರ್ MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿರುವಂಥದ್ದು. ಹಾಗೆ MBA, MCA, ME, MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕಂಪಲ್ಸರಿ PGCET ಆನ್ಲೈನ್ ಅಪ್ಲಿಕೇಶನ್ನ ಬರೀಬೇಕು. ಹಾಗೆ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಹಾಗೆ ME, MTech ಪ್ರವೇಶ ಪರೀಕ್ಷೆಯ ಸಿವಿಲ್ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಸೈನ್ಸ್ ಅಂಡ್ ಎಲೆಕ್ಟ್ರಿಕಲ್ ಸೈನ್ಸ್ ವಿಷಯಗಳಿಗೆ ಮಾತ್ರ ಈ ಅರ್ಜಿಯನ್ನು ಕರೆಯಲಾಗುತ್ತದೆ. ಹಾಗೆ ವೆಬ್ಸೈಟ್ ಬಂದು kea.kar.nic.in. ಹಾಗೆ ಬಯೋಟೆಕ್ನಾಲಜಿ, ಕೆಮಿಕಲ್ ಎನರ್ಜಿ, ಕೆಮಿಕಲ್ ಇಂಜಿನಿಯರಿಂಗ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ಸ್ಟೈಲ್ ಟೆಕ್ನಾಲಜಿ ವಿಷಯಗಳಿಗೆ ME, MTech ಪ್ರವೇಶ ಪರೀಕ್ಷೆ ನಡೆಯುವುದಿಲ್ಲ. ಮುಂದುವರೆದು ಸದರಿ ವಿಷಯಗಳಿಗೆ ಪ್ರವೇಶಾತಿಯನ್ನು ಆಯಾ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತೆಯನ್ನು ಗಳಿಸಿರುತ್ತಾರೆ. ಹಾಗೆ ME ಆರ್ಕಿಟೆಕ್ಚರ್ ಕೋರ್ಸುಗಳಿಗೆ ಪ್ರವೇಶಾತಿಗೆ ಅಭ್ಯರ್ಥಿಗಳು ಕೌನ್ಸಿಲ್ ಆಫ್ ಆರ್ಕಿಟೆಕ್ಟ್ಸ್ ನವದೆಹಲಿ ರವರು ನಡೆಸುವ PGETA 2026 ಅಲ್ಲಿ ಅರ್ಹತೆಯನ್ನು ಪಡೆದಿರಬೇಕು. ಅಭ್ಯರ್ಥಿಗಳು ಕರ್ನಾಟಕದ PGCET 2026 ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕವನ್ನು ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೆ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ವಿಭಾಗದಲ್ಲಿ ಗೇಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಮಾತ್ರ VTU ಬೆಳಗಾವಿ ಅಡಿಯಲ್ಲಿನ ವಿವಿಧ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಗೇಟ್ ಪರೀಕ್ಷೆಯಲ್ಲಿ ಮಾನ್ಯತೆ ಅಂಕಗಳನ್ನು ಹೊಂದಿರುವವರು ವ್ಯಾಲಿಡ್ ಗೇಟ್ ಸ್ಕೋರ್ ME, MTech, MArch ಹಾಗೂ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ PGCET 2026 ಹಾಜರಾಗಬೇಕಾಗಿರುವುದಿಲ್ಲ. ಆದರೆ ಅಂತಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿ ಪ್ರವೇಶಕ್ಕೆ ಅರ್ಹರಾಗಬೇಕಾಗುತ್ತದೆ. ಹಾಗೆ ಮಾಹಿತಿಯು KEA ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟನ್ನು ಭೇಟಿ ನೀಡಿ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಫೋಟೋ ಸಿಗ್ನೇಚರ್, ಹಾಗೆ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಡಿಗ್ರಿ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಎರಡನ್ನ ಟೋಟಲ್ ಮಾಡಬೇಕು. ಎಕ್ಸಾಂಪಲ್, ಈಗ ಫಸ್ಟ್ ಸೆಮ್ 600 ಇರುತ್ತೆ, ಸೆಕೆಂಡ್ ಸೆಮ್ 600 ಇರುತ್ತೆ, ಎರಡನ್ನ ಟೋಟಲ್ ಮಾಡಬೇಕು. ಸೆಮ್ ಇರೋರು ಈ ಥರ ಟೋಟಲ್ ಮಾಡಬೇಕು. ಇಯರ್ ವೈಸ್ ಇರೋರು ಒಟ್ಟಿಗೆ ಟೋಟಲ್ ಎಷ್ಟಿರುತ್ತೋ ಆ ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಸೆಮ್ ಅವರು ಈ ಥರ 600, 1200 ಹಾಗೆ ಎರಡು ಸೆಮ್ಮಿಂದ ಎಷ್ಟು ನೀವು ತೊಗೊಂಡಿರ್ತೀರಾ ಎರಡನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಯಾವ ಮಂತಲ್ಲಿ ಯಾವ ಡೇಟಲ್ಲಿ ಕಂಪ್ಲೀಟ್ ಆಯಿತು ನಿಮ್ಮ 1 year ಕೋರ್ಸ್ ಅಂದರೆ ಫಸ್ಟ್ ಸೆಕೆಂಡ್ ಸೆಮ್ ಎರಡು ಸೇರಿ. ಹಾಗೆ ಥರ್ಡ್ ಫೋರ್ತ್ದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಬೇಕು. ಹಾಗೆ ಫಿಫ್ತ್ ಮಾತ್ರ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರೋರು ಫಿಫ್ತ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಹಾಗೆ ಅಪಿಯರಿಂಗ್ ಅಂತ ಆಪ್ಷನ್ ಎಂಟ್ರಿ ಮಾಡಬೇಕು. ಇಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿರೋರು ಫಿಫ್ತ್, ಸಿಕ್ಸ್ತ್ 2 ಮಾರ್ಕ್ಸನ್ನು ಟೋಟಲ್ ಮಾಡಿ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರು ಮಧ್ಯದಲ್ಲಿ ಫಸ್ಟ್ ಸೆಮ್ ಆಗಲಿ, ಸೆಕೆಂಡ್ ಸೆಮ್ ಆಗಲಿ, ಥರ್ಡ್ ಫೋರ್ತಲ್ಲಿ ಫೇಲ್ ಆಗಿ ಈ ವರ್ಷ ಅಂದರೆ ಫಿಫ್ತ್, ಸಿಕ್ಸ್ತಲ್ಲಿ ಕಂಪ್ಲೀಟ್ ಮಾಡೋರು ಆ ಡೇಟನ್ನು ಫಸ್ಟ್, ಸೆಕೆಂಡ್ ಸೆಮ್ಮಲ್ಲಿ ಡೇಟನ್ನು ಮೆನ್ಷನ್ ಮಾಡಬೇಕಾಗಿರ್ತದೆ. ಇನ್ನೊಂದ್ಸರಿ ಹೇಳ್ತೀನಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಲ್ಲ ಫಿಫ್ತಲ್ಲಿ ಯಾರಾದರೂ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ನ ಫೇಲ್ ಆಗಿರೋರು ಈ ಸೆಮ್ಮಲ್ಲಿ ನೀವೇನಾದ್ರು ಕಂಪ್ಲೀಟ್ ಮಾಡಿದ್ದರೆ ಆ ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಇಯರ್ ವೈಸ್ ಕೇಳುತ್ತಲ್ಲ, ಡೇಟ್ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಅಂತ ಆ ಡೇಟನ್ನು ಮೆನ್ಷನ್ ಮಾಡಬೇಕು. ಫೋಟೋ ಸಿಗ್ನೇಚರ್ನ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇದೆಲ್ಲ ಮಾಡಿದ್ಮೇಲೆ ಪ್ರಿವ್ಯೂ ಮಾಡಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಸಬ್ಮಿಟ್ ಮಾಡಿ. ಕೊನೆಯ ದಿನಾಂಕ 8/4/2026. ಪೇಮೆಂಟ್ ಮಾಡೋದಕ್ಕೆ 10/4/2026 ಆಗಿರ್ತದೆ. ಥ್ಯಾಂಕ್ ಯು.